ಯಾರಾದರೂ ವ್ಯಕ್ತಿ ದೊಡ್ಡವನಾಗಲಿ ಸಣ್ಣವನಾಗಲಿ ಎಂಥ ಅಧಿಕಾರಿ ಆಗಲಿ ಒಬ್ಬ ಕೂಲಿ ಕಾರ್ಮಿಕನಾಗಲಿ ತಪ್ಪುಗಳು ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಅದನ್ನು ಪಬ್ಲಿಸಿಟಿ ಮಾಡಬೇಡ್ರಿ. ಯಾಕಂದ್ರೆ ಎಲ್ಲರ ತಿಳಿಯದ ತಪ್ಪುಗಳಾಗಿರ್ತಾವ. ಒಂದು ವೇಳೆ ಪದೇ ಪದೇ ತಪ್ಪು ಮಾಡ್ತಿದ್ರೆ ಅದ್ರ ತಕ್ಕ ಶಿಕ್ಷೆ ಕೊಡ್ರಿ. ತಿಳಿಯದ ಒಂದು ಸಾರಿ ತಪ್ಪು ಮಾಡಿದಂದ್ರೆ ತಿಳಿಸಿ ಬುದ್ಧಿ ಹೇಳ್ರಿ. ನೀವು ನಿಮ್ಮ ಸಲುವಾಗಿ, ನಿಮ್ಮ ಹೆಸರು ಬರೋ ಸಲುವಾಗಿ, ನಿಮಗೇನೋ ಅವರು ಡೀಲ್ ಮಾಡ್ಕಿಸಿಂದ ಅವ್ರ ಕಡೆಯಿಂದ ದುಡ್ಡು ತಗೊಳ್ಳೋ ಸಲುವಾಗಿ ಅದನ್ನು ಪಬ್ಲಿಕ್ ಮಾಡಬೇಡ್ರಿ. ಯಾಕಂದ್ರೆ ನೀವು ಆ ಥರ ಇನ್ನೊಬ್ರಿಗೆ ದುಡ್ಡಿನ ಆಶಯಕ್ಕಾಗಿ ಪಬ್ಲಿಕ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂಜಿಕೆ ಹಾಕೋದು, ಅವ್ರಿಗೆ ಹೆದರ್ಸೋದು ಮಾಡಿದ್ರಂತಂದ್ರೆ ಇವತ್ತಿಲ್ಲ ನಾಳೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬ ಪರಿವಾರದಲ್ಲಿ ಯಾರಿಗಾದರೂ ಈ ಪರಿಸ್ಥಿತಿ ಬರ್ತೈತಿ. ಅರ್ಥ ಮಾಡ್ಕೊಡ್ರಿ, ತಿಳಿಸಿ ಬುದ್ಧಿ ಹೇಳ್ರಿ. ಅದನ್ನು ತಿಳಿಸಿ ಬುದ್ಧಿ ಹೇಳಿದ್ರು ಅವ್ರು ತಿಳ್ಕೊಳ್ಳಿಲ್ಲ, ಪಬ್ಲಿಸಿಟಿ ಮಾಡ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ, ಏನೆಲ್ಲ ಮಾಡ್ರಿ. ಹೌದಾ? ಈ ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ ಹಪ್ತಾ ಅಂತ ಇಸ್ಕೋತಿರಲ್ಲ. ಬೇರೆ ಬೇರೆ ಕಡೆ ಹೋಗಿ ಇಷ್ಟಂತೇಳಿ ಹಪ್ತಾ ಇಸ್ಕೋತಿರಲ್ಲ. ಹಪ್ತಾ ಇಸ್ಕೊಳ್ಳೋರು ಆಗ್ಬೇಡ್ರಿ, ಹಪ್ತಾ ಕೊಡೋರಾಗ್ರಿ. ಎಷ್ಟು ದಿನ ಹಪ್ತಾ ಇಸ್ಕೋತೀರಿ? ಅದಕ್ಕೆ ನೀವ ಹಪ್ತಾ ಕೊಡೋರು ಆಗಬೇಕು, ಆ ಥರ ಬೆಳ್ಕೋಬೇಕು ನೀವು. ಅದಕ್ಕೆ ಹಪ್ತಾ ಇಸ್ಕೋಬೇಡ್ರಿ, ಹಪ್ತಾ ಕೊಡೋರಾಗ್ರಿ.